ಹೆಲೋ ಎವ್ರಿವನ್, ವೆಲ್ಕಮ್ ಟು ಸ್ಪಾರ್ಕ್ ಬೈ ಸೋನಾ. ಇವತ್ತಿನ ವಿಡಿಯೋದಲ್ಲಿ ನಾವು 7th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಚಾಪ್ಟರ್ 17 ಫ್ರೀಡಮ್ ಮೂಮೆಂಟ್ ಲೆಸನ್ ಬಗ್ಗೆ ಕಲ್ತ್ಕೊಳ್ಳೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತು ಈ ಲೆಸನ್ ತುಂಬ ದೊಡ್ಡದು. ಹಾಗಾಗಿ ನಾನು ಇದನ್ನು ಪಾರ್ಟ್ ಬೈ ಪಾರ್ಟ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾವು ಲೆಟ್ ಅಸ್ ಸ್ಟಾರ್ಟ್. Introduction. In the later part of 19th century, as a result of policies of exploitations of the British, the spirit of nationalism developed among the Indians. The new English educated class of Indians began to understand the true objectives of the British rule. Farmers, tribals, and other classes were subjected to a lot of sufferings by the British. They were awaiting for an opportunity to protest against the British. In this lesson, the main factor responsible for awakening of nationalism among Indians, the establishment of Indian National Congress, the role of moderates and extremists in the national movement, and other factors are explained. ಬ್ರಿಟಿಷರ ಶೋಷಣಾತ್ಮಕ ನೀತಿಯಿಂದಾಗಿ 19ನೇ ಶತಮಾನದ ಮೊದಲ ಭಾಗದಲ್ಲಿ ರಾಷ್ಟ್ರೀಯತೆ ಅಂದರೆ ನ್ಯಾಷನಲಿಸಮ್ ಏನಿರುತ್ತೆ ಅದು ಭಾರತೀಯರ ಮನಸ್ಸಿನಲ್ಲಿ ಚಿಗುರೊಡೆಯೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆ ಸಮಯದಲ್ಲಿ ಭಾರತದ ಇಂಗ್ಲಿಷ್ ಎಜುಕೇಷನ್ ಪಡೆದಂಥ ಯೂತ್ ಏನಿದ್ದಾರೆ ಅವರು ಬ್ರಿಟಿಷ್ ಆಳ್ವಿಕೆಯ ನಿಜವಾದ ಉದ್ದೇಶ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ರೈತ ವರ್ಗದವರಲ್ಲಿ, ಅದರಲ್ಲೂ ಆದಿವಾಸಿಗಳು ಮತ್ತು ಇತರ ವರ್ಗದವರು ಬ್ರಿಟಿಷರಿಂದ ತುಂಬ ಕಷ್ಟ ಅನುಭವಿಸಿರ್ತಾರೆ. ಅವರು ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೋಸ್ಕರ ರೆಡಿಯಾಗಿರ್ತಾರೆ. ಈ ಪಾಠದಲ್ಲಿ ನಾವು ನ್ಯಾಷನಲಿಸ್ಟ್ ಫೀಲಿಂಗ್ ಹೇಗೆ ಇಂಡಿಯನ್ಸಲ್ಲಿ ಬಂತು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾವಾಗ ಮತ್ತು ಹೇಗೆ ಸ್ಥಾಪನೆಯಾಯಿತು, ಮಂದಗಾಮಿಗಳು ಅಂದರೆ ಯಾರು, ತೀವ್ರಗಾಮಿಗಳು ಅಂದರೆ ಯಾರು, ಅವರ ರಾಷ್ಟ್ರೀಯ ಚಳುವಳಿಗಳ ಬಗ್ಗೆ ತಿಳ್ಕೊಳ್ಳೋಣ. Gandhiji's political and economic philosophy was respected all over the world. The period of his leadership during the freedom movement is called the Gandhian age. In this lesson, the period between 1919 and 1947 of the freedom struggle is dealt with. ಅದರ ಜೊತೆಗೆ ನಾವು ಇಂದಿನ ಪಾಠದಲ್ಲಿ ಗಾಂಧೀಜಿಯವರು ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತಂದರು, ಅದನ್ನು ಹೇಗೆ ಪ್ರಪಂಚ ರೆಸ್ಪೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು, ಅವರ ಲೀಡರ್ಶಿಪ್ನಲ್ಲಿ ಹೇಗೆ ನಮ್ಮ ಸ್ವಾತಂತ್ರ್ಯ ಚಳುವಳಿ ಮುಂದುವರಿಯಿತು, ಅಂದರೆ ಗಾಂಧಿ ಯುಗ ಅಂತ ಯಾಕೆ ನಾವು ಅದನ್ನು ಕರಿತೀವಿ ಅನ್ನೋದನ್ನು ಕೂಡ ಕಲಿತೀವಿ. During freedom struggle, women not only involved themselves actively in the struggle but also showed that they too had a share in the freedom. In this background, women freedom fighters of Karnataka played a unique role. He dedicated himself completely to the removal of untouchability and exploitation of Hindu-Muslim harmony. ಈ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಮಹಿಳೆಯರು ಕೂಡ ಹಿಂದುಳಿಯಲ್ಲ, ಅವರು ಕೂಡ ತಮ್ಮ ಕೈಲಾದ ರೀತಿಯಲ್ಲಿ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಸೇವೆಯನ್ನು ಸಲ್ಲಿಸಿರ್ತಾರೆ. ತಮ್ಮ ಶೇರ್ ಕೂಡ ಅಂದರೆ ತಮ್ಮ ಕೈಲಾದ ರೀತಿಯಲ್ಲಿ ಅವರು ಕೂಡ ಸ್ವಾತಂತ್ರ್ಯ ಸಂಗ್ರಾಮಕ್ಕೋಸ್ಕರ ಕಷ್ಟಪಟ್ಟಿರ್ತಾರೆ. ಈ ರೀತಿಯಲ್ಲಿ ನೋಡಬೇಕಾದ್ರೆ ಕರ್ನಾಟಕದಲ್ಲಿ ಯಾವೆಲ್ಲ ಫ್ರೀಡಮ್ ಫೈಟರ್ಸ್ ಒಳ್ಳೆ ರೋಲ್ನ ಪ್ಲೇ ಮಾಡಿದರು, ಅಂದರೆ ಅವರು ಯಾವ ರೀತಿ ಫ್ರೀಡಮ್ಗೋಸ್ಕರ ಹೋರಾಡಿದ್ರು ಅನ್ನೋದನ್ನು, ಅದರ ಜೊತೆಗೆ ಈ ಗಾಂಧೀಜಿಯವರು ಅನ್ಟಚಬಿಲಿಟಿ ಅಂದರೆ ಅಸ್ಪರ್ಶತೆಯನ್ನು ಭಾರತದಿಂದ ತೊಲಗಿಸ್ಲಿಕ್ಕೋಸ್ಕರ ಏನೆಲ್ಲ ಕಷ್ಟಪಟ್ಟರು, ಜೊತೆಗೆ ಹಿಂದೂ ಮುಸ್ಲಿಂ ಹಾರ್ಮೋನಿ ಅಥವಾ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ತರಲಿಕ್ಕೆ ಅವರು ಹೆಂಗೆ ಶ್ರಮಿಸಿದ್ರು ಅನ್ನೋದನ್ನು ಕೂಡ ಈ ಲೆಸನಲ್ಲಿ ನಾವು ಕಳ್ಕೊಳ್ತೀವಿ. ಗ್ರೋತ್ ಆಫ್ ನ್ಯಾಷನಲಿಸಮ್. ಅವರ್ ಲ್ಯಾಂಡ್ ಈಸ್ ಅ ಕಂಟ್ರಿ ಆಫ್ ಡೈವರ್ಸ್ ಕಲ್ಚರ್ಸ್. We have a prolonged cultural and historical heritage. This laid an ideological foundation for the growth of nationalism in the later part of 19th century. Nationalism is the feeling of we are one in the minds of the people who live in a particular geographical area. In addition, they show respect and feel proud of their region. ನಮ್ಮ ಭಾರತವು ನಿಮಗೆಲ್ಲ ಗೊತ್ತಿರೋ ಹಾಗೆ ವಿವಿಧ ಸಂಸ್ಕೃತಿಗಳನ್ನು ಹೊಂದಿರುವಂಥ ಒಂದು ರಾಷ್ಟ್ರ ಆಗಿದೆ. ಅದಕ್ಕಾಗಿಯೇ ಭಾರತಕ್ಕೆ ತನ್ನದೇ ಆದಂಥ ಸಾಂಸ್ಕೃತಿಕ ಮತ್ತು ಚಾರಿತ್ರಿಕ ಪರಂಪರೆ ಇದೆ. ಇದು ರಾಷ್ಟ್ರೀಯತೆ ಅಂದರೆ
ನ್ಯಾಷನಲಿಸ್ಟಿಕ್ ಫೀಲಿಂಗ್ ಬೆಳೆಸೋದಕ್ಕೆ ಒಂದು ಒಳ್ಳೆಯ ಫೌಂಡೇಶನ್ ಆಗಿ ಕೆಲಸ ಮಾಡ್ತು. ರಾಷ್ಟ್ರೀಯತೆ ಅಂದರೆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇರುವ ಜನರಿಗೆ ನಾವೆಲ್ಲರೂ ಒಂದೇ ಎನ್ನುವಂಥ ಐಕ್ಯತೆಯ ಭಾವನೆ ಬರುವುದು. ಇದರ ಜೊತೆಗೆ ಆ ಪ್ರದೇಶದ ಬಗ್ಗೆ ಗೌರವ ಮತ್ತು ಅಭಿಮಾನ ಬರೋದನ್ನು ನಾವೇನಂತೀವಿ, ರಾಷ್ಟ್ರೀಯತೆ ಅಥವಾ ನ್ಯಾಷನಲಿಸಮ್ ಅಂತ ಕರಿತೀವಿ. The first war of Indian independence in 1857 took place only in certain parts and not in the whole of India, due to lack of proper organizations. The struggle failed. However, it developed an awareness of the importance of being organized in the minds of Indian intellectuals. Thus, it developed into a national struggle. Many factors have contributed to the growth of nationalism. They are, ನಿಮಗೆ ಗೊತ್ತಿದೆ 1857 ಅಂದರೆ 1857 ಏನು ಫಸ್ಟ್ ಫ್ರೀಡಮ್ ಮೂಮೆಂಟ್ ಏನಿದೆ ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನು ನಡೆಯುತ್ತೆ, ಅದರಲ್ಲಿ ಭಾರತೀಯರು ಹೋರಾಟ ಮಾಡಿದ್ರೂ ಎಲ್ಲ ಭಾರತೀಯರು ಅದರಲ್ಲಿ ಭಾಗವಹಿಸಿರಲ್ಲ. ಇದರಿಂದ ಏನಾಗುತ್ತೆ ಅಂದರೆ 1857 ರಿವೋಲ್ಟ್ ಫೇಲ್ಯೂರ್ ಆಗುತ್ತೆ. ಇದರಿಂದ ಭಾರತೀಯರಿಗೆ ಒಂದು ವಿಷಯ ಅರ್ಥ ಆಗುತ್ತೆ, ಸಂಘಟನೆ ಅಥವಾ ಯೂನಿಟಿ ಇದ್ದರೆ ಮಾತ್ರ ನಾವು ಬ್ರಿಟಿಷರ್ನ ಗೆಲ್ಲಲಿಕ್ಕೆ ಆಗೋದು ಅನ್ನೋದು. ಇದೇ ಮುಂದೆ ನಮಗೆ ರಾಷ್ಟ್ರೀಯತೆ ಅಥವಾ ನ್ಯಾಷನಲಿಸಮ್ ಫೀಲಿಂಗನ್ನು ಡೆವಲಪ್ ಮಾಡಲಿಕ್ಕೆ ಮೇನ್ ಕಾರಣ ಆಗುತ್ತೆ. ಈಗ ನೋಡೋಣ ಯಾವುದೆಲ್ಲ ಕಾರಣದಿಂದ ನಮ್ಮ ಇಂಡಿಯನ್ಸ್ನಲ್ಲಿ ರಾಷ್ಟ್ರೀಯತೆ ಅಥವಾ ನ್ಯಾಷನಲಿಸ್ಟಿಕ್ ಫೀಲಿಂಗ್ ಡೆವಲಪ್ ಆಯಿತು ಅಂತ. ಫಸ್ಟ್ ಒನ್, ದ ವೆಸ್ಟರ್ನ್ ಎಜುಕೇಷನ್ ಆ್ಯಂಡ್ ಇಂಟ್ರೊಡಕ್ಷನ್ ಟು ಮಾಡರ್ನ್ science and knowledge. The Indians who received English education studied European and philosophical works and developed a sense of nationalistic political outlook. The concepts of freedom, equality, and brotherhood that took birth in Europe motivated them to enter the politics. They falsified the expectations of the British that the English-educated Indians would support them. ಸೊ ಫಸ್ಟ್ ಒನ್ ಏನಂದರೆ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಆಧುನಿಕ ಜ್ಞಾನ ಹಾಗೂ ವಿಜ್ಞಾನದ ಪರಿಚಯ. ಇದರಿಂದ ಭಾರತದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಭಾರತೀಯರೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ. ಇಂಗ್ಲೀಷ್ ಎಜುಕೇಷನನ್ನು ಪಡೆದಂಥ ಭಾರತೀಯರಲ್ಲಿ ಯುರೋಪಿನ ತತ್ವಶಾಸ್ತ್ರದ ಪ್ರಭಾವದಿಂದ ಅವರಿಗೆ ರಾಷ್ಟ್ರೀಯತೆ ಭಾವನೆಯನ್ನು ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಭಾರತೀಯರೆಲ್ಲ ನಾವು ಒಟ್ಟಿಗೆ ಇರಬೇಕು ಅನ್ನೋಂಥ ಭಾವನೆ ಇದರಿಂದ ಅವರಲ್ಲಿ ರೂಪುಗೊಳ್ಳುತ್ತೆ. ಸಂಸ್ಕೃತಿಯಲ್ಲಿ ಭಾರತೀಯರು ಕಲಿತಂತಹ ಸ್ವಾತಂತ್ರ್ಯ ಇರ್ಬೋದು, ಸಮಾನತೆ, ಭ್ರಾತೃತ್ವ ಅಂದರೆ ಬ್ರದರ್ಹುಡ್ ಫೀಲಿಂಗ್ಸ್ ಏನಿದೆ ಅದು ಇಂಡಿಯನ್ಸಿಗೆ ಪೊಲಿಟಿಕ್ಸ್ನಲ್ಲಿ ಪ್ರವೇಶ ಮಾಡಲಿಕ್ಕೆ ಒಂದು ಚಾನ್ಸ್ ಕೊಡುತ್ತೆ. ಅಂದರೆ ಅವರಿಗೆ ಆ ಇಂಟ್ರೆಸ್ಟ್ ಬರುತ್ತೆ. ಇಂಗ್ಲೀಷ್ ಕಲಿತ ಭಾರತೀಯರು ತಮಗೆ ಸಹಾಯಕ್ಕೆ ನಿಲ್ಲುತ್ತಾರೆ ಅಂತ ಯಾರು ತಿಳ್ಕೊಂಡಿರ್ತಾರೆ, ಬ್ರಿಟಿಷ್ ತಿಳ್ಕೊಂಡಿರ್ತಾರೆ. ಆದರೆ ಏನಾಗುತ್ತೆ ಅಂದರೆ ಬ್ರಿಟಿಷರ ಈ ಊಹೆ ಏನಿದೆ ಅದನ್ನು ಭಾರತೀಯರು ಸುಳ್ಳು ಮಾಡಿಬಿಡ್ತಾರೆ. ಯಾಕೆ ಅಂದರೆ ಅವರಿಗೆ ಬ್ರಿಟಿಷರು ಏನು ಅನ್ನೋದು ಇಂಗ್ಲೀಷ್ ಎಜುಕೇಷನಿಂದ ಚೆನ್ನಾಗಿ ಅರ್ಥ ಆಗುತ್ತೆ. Next one, uniform system of administration. The British introduced uniform system of administration in India. As a result, the Indians who were subjected to the same rules and regulations developed a feeling of we are all equal. In the same manner, they felt troubled by the inhuman policies of the British and opposed them in one voice. This experience helped Indians to feel the oneness and to develop a sense of nationalism. ಏಕರೀತಿಯ ಆಡಳಿತ ಪದ್ಧತಿ. ಭಾರತವು ಮೊದಲು ನಿಮಗೆ ಗೊತ್ತಿರೋ ಹಾಗೆ ಹಲವು ರಾಜ್ಯರ ಕೆಳಗೆ ಹರಿದು ಹಂಚಿ ಹೋಗಿತ್ತು. ಬ್ರಿಟಿಷರ ಕಾಲದಲ್ಲಿ ಈ ಎಲ್ಲ ಪ್ರದೇಶಗಳನ್ನು ಬ್ರಿಟಿಷರು ವಶಪಡಿಸಿಟ್ಕೊಂಡಿದ್ದರಿಂದ ಏನಾಗುತ್ತೆ ಅಂದರೆ ಒಂದು ರೀತಿಯ ಏಕರೀತಿಯ ಆಡಳಿತ ವ್ಯವಸ್ಥೆ ಜಾರಿಗೆ ಬರುತ್ತೆ. ಹೀಗೆ ಬಂದಿದ್ದರಿಂದ ಏನಾಗುತ್ತೆ ಅಂದರೆ ಭಾರತೀಯರಿಗೆ ತಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಬೆಳೆಯುತ್ತೆ. ಅದೇ ರೀತಿ ಬ್ರಿಟಿಷರು ಮಾಡಿದಂತಹ ಅವಮಾನೀಯ ಕೃತ್ಯಗಳಿಂದ ಭಾರತೀಯರು ಒಂದೇ ಸ್ವರದಲ್ಲಿ ಅದನ್ನು ವಿರೋಧಿಸಲು ಪ್ರಾರಂಭಿಸ್ತಾರೆ. ಇದು ಕೂಡ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣ ಆಗುತ್ತೆ. ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್. Through their economic policies, the British caused the destruction of Indian trade, agriculture, and industry. They treated land as a commodity. Through his theory of drain of wealth, Dadabhai Naoroji drew the attention of Indians to the manner in which the British were looting the country. ಆರ್ಥಿಕ ಚೂಷಣೆ. ಬ್ರಿಟಿಷರ ಆರ್ಥಿಕ ನೀತಿಗಳು ಭಾರತದ ವ್ಯಾಪಾರ, ಕೃಷಿ, ಕೈಗಾರಿಕೆಗಳನ್ನು ನಾಶ ಮಾಡುತ್ತೆ. ಅಲ್ಲದೆ ಬ್ರಿಟಿಷರಿಗೆ ಭೂಮಿಯು
ಒಂದು ಮಾರಾಟದ ವಸ್ತುವಾಗಿ ಪರಿಣಮಿಸುತ್ತೆ. ಆ ಸಮಯದಲ್ಲಿ ಬ್ರಿಟಿಷರಿಗೆ ನಮ್ಮ ಭಾರತ ಏನಿದೆ ಅದು ವಸ್ತುಗಳನ್ನು ಮಾರುವ ಮಾರುಕಟ್ಟೆಯಾಗಿ ಕೂಡ ಕೆಲಸ ಮಾಡ್ತಾ ಇರುತ್ತೆ. ಭಾರತದ ದಾದಾಬಾಯಿ ನವರೋಜಿ ಇವರು ಒಬ್ಬ ಎಕನಾಮಿಸ್ಟ್. ಇವರು ಬರೆದಿರುವಂತಹ ಒಂದು ಪುಸ್ತಕ ಇದೆ, ಅದರ ಹೆಸರು ಥಿಯರಿ ಆಫ್ ಡ್ರೈನ್ ಆಫ್ ವೆಲ್ತ್ ಅಂತ. ಈ ಪುಸ್ತಕದಲ್ಲಿ ಅವರು ಬ್ರಿಟಿಷರ ಭಾರತವನ್ನು ಹೇಗೆ ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಪ್ರತಿಪಾದಿಸಿದರು. ಇದು ಕೂಡ ಭಾರತೀಯರಿಗೆ ರಾಷ್ಟ್ರೀಯತೆ ಭಾವನೆ ಬೆಳೆಸಲು ಸಹಾಯ ಆಯಿತು. Awareness of tradition. Foreign scholars like Sir William Jones, H.T. Cole Brooke, Max Muller, Cunningham, and others introduced the Indians to the Indian historical traditions through their research. This revealed the fact that Indian culture was no less than Greek and Roman cultures. These revelations enabled a sense of nationalism to grow deeper and stronger. 4ನೇದು ನಮ್ಮ ಪರಂಪರೆಯ ಅರಿವು. ವಿದೇಶಿ ವಿದ್ವಾಂಸರಾಗಿದ್ದಂಥ ಸರ್ ವಿಲಿಯಂ ಜಾನ್ಸ್ ಇರ್ಬೋದು, H.T. ಕೋಲ್, ಬ್ರೂಕ್, ಮ್ಯಾಕ್ಸ್ ಮುಲ್ಲರ್ ಮತ್ತು ಕನ್ನಿಂಗ್ಹ್ಯಾಮ್ ಇವರೇನು ಮಾಡ್ತಾರೆ ಅಂದರೆ ಭಾರತದ ಇತಿಹಾಸದ ಬಗ್ಗೆ ಭಾರತೀಯರಿಗೆ ತಮ್ಮ ಅಧ್ಯಯನಗಳ ಮೂಲಕ ಪರಿಚಯ ಮಾಡಿಕೊಡ್ತಾರೆ. ಇದು ಭಾರತದ ಇತಿಹಾಸ ಯಾವ ಗ್ರೀಕ್ ಅಥವಾ ರೋಮನ್ ಇತಿಹಾಸಕ್ಕಿಂತ ಕಡಿಮೆ ಇಲ್ಲ ಅನ್ನುವಂಥ ತಿಳುವಳಿಕೆಯನ್ನು ಭಾರತೀಯರಲ್ಲಿ ಮೂಡಿಸುತ್ತೆ. ಆಗ ಭಾರತೀಯರಲ್ಲಿ ಏಕತೆ, ರಾಷ್ಟ್ರೀಯತೆ, ಅಭಿಮಾನ ಅನ್ನುವಂಥ ಭಾವನೆಗಳು ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ. 5th one, social and religious reform movements. Social reformers of 19th century like Rajaram Mohan Roy, Ishwar Chandra Vidyasagar, Swami Dayananda Saraswati, Swami Vivekananda and others advocated the importance of education to the deprived, exploited communities of India. Swami Dayananda inspired the people with the messages of Swarajya Swadeshi, whereas Swami Vivekananda performed the task of awakening the lethargic society. This gave a new dimension to the growth of nationalism. It made the educated Indians proactive. 19ನೇ ಶತಮಾನದಲ್ಲಿ ಇದ್ದಂಥ ಸಮಾಜ ಸುಧಾರಕರಾದ ರಾಜಾರಾಮ್ ಮೋಹನ್ ರಾಯ್, ಈಶ್ವರ್ ಚಂದ್ರ ವಿದ್ಯಾಸಾಗರ್, ಸ್ವಾಮಿ ದಯಾನಂದ ಸರಸ್ವತಿ, ವಿವೇಕಾನಂದ ಮುಂತಾದವರು ಶಿಕ್ಷಣದ ಮೂಲಕ ಶೋಷಿತ ವರ್ಗ ಅಂದರೆ ಹಿಂದುಳಿದ ವರ್ಗದವರ ಉದ್ಧಾರವನ್ನು ಪ್ರತಿಪಾದಿಸ್ತಾರೆ. ಸ್ವಾಮಿ ದಯಾನಂದ ಸರಸ್ವತಿಯವರು ಇನ್ನೂ ಮುಂದುವರೆದು ಸ್ವರಾಜ್ಯ ಮತ್ತು ಸ್ವದೇಶಿ ತತ್ವಗಳು ಭಾರತೀಯರಲ್ಲಿ ಸ್ಫೂರ್ತಿಯನ್ನು ಮೂಡಿಸುವಂತೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದನವರು ಭಾರತವನ್ನು ಕ್ರಿಯಾಶೀಲ ಸಮಾಜವನ್ನಾಗಿ ಮಾಡಲು ಶ್ರಮಿಸ್ತಾರೆ. ಇದೆಲ್ಲವೂ ರಾಷ್ಟ್ರೀಯತೆಯ ಭಾವನೆಯನ್ನು ಬೆಳೆಸಲು ಸಹಾಯವಾಗುತ್ತೆ. 6th one, inspiration of the First War of Indian Independence. This event emphasized upon everyone that it was essential for all Indians to get politically better organized. Moreover, leaders like Mangal Pandey, Lakshmi Bai, Hazrat Mahal and others became martyrs in this war, inspiring the leaders of the future generations. ಸ್ವಾತಂತ್ರ್ಯ ಸಂಗ್ರಾಮದಿಂದ ಪಡೆದಂಥ ಸ್ಫೂರ್ತಿ. 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವು ಭಾರತೀಯರು ರಾಜಕೀಯವಾಗಿ ಹೆಚ್ಚು ಸಂಘಟಿತರಾಗಬೇಕು ಅಂದರೆ ಅವರು ಒಂದಾಗಬೇಕು ಅನ್ನೋದನ್ನು ಕಲಿಸ್ಕೊಟ್ಟಿರುತ್ತೆ. ನಾನು ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಲ್ಲದೆ ಈ ಹೋರಾಟದಲ್ಲಿ ಪ್ರಾಣ ಬಿಟ್ಟ ಮಂಗಲ್ ಪಾಂಡೆ ಇರ್ಬೋದು, ಲಕ್ಷ್ಮೀಬಾಯಿ ಇರ್ಬೋದು, ಹಜರತ್ ಮಹಲ್ ಇರ್ಬೋದು, ಇವರು ಮುಂತಾದವರು ನಮ್ಮ ಮುಂದಿನ ಜನ್ರೇಷನ್ಗೆ ಸ್ಫೂರ್ತಿಯಾಗಿ ಮುಂದುವರಿತಾರೆ. 7th one, racial discrimination. British considered themselves superior to Indians, whom they considered uncivilized. The higher posts in the administration were reserved for the British. The opposition of the British in India to the Ilbert Act stands testimony to this statement. ಜನಾಂಗೀಯ ತಾರತಮ್ಯತೆ. ಬ್ರಿಟಿಷರು ತಾವು ಮಾತ್ರ ಶ್ರೇಷ್ಠರು, ಭಾರತೀಯರನ್ನು ಅನಾಗರಿಕರು ಅಂತ ಕರೀತಾ ಇರ್ತಾರೆ. ಎಲ್ಲ ಉನ್ನತ ಹುದ್ದೆಗಳಿಗೆ ಬ್ರಿಟಿಷರಿಗೆ ಮಾತ್ರ ಮೀಸಲಾತಿ ಕೊಡ್ತಾ ಇರ್ತಾರೆ. ಭಾರತದಲ್ಲಿದ್ದಂಥ ಇಂಗ್ಲಿಷ್ ಸಮುದಾಯ ಅಂದರೆ ಇಂಗ್ಲಿಷ್ ಕಲಿತಂಥ ಸಮುದಾಯ ಏನಿರುತ್ತೆ ಅವರು 1884ರ ಇಲ್ಬರ್ಟ್ ಮಸೂದೆಯನ್ನು ವಿರೋಧಿಸಿದ್ದು ಕೂಡ ಇದೇ ಕಾರಣಕ್ಕಾಗಿ. ಇನ್ ದಿಸ್ ವೇ ದ Indians who were exploited under the same law felt that they were one. They united in opposing the coordination rules and regulations of the British.
The above mentioned factors led to the growth of the feeling that all Indians were one. ಈ ರೀತಿ ಭಾರತೀಯರಲ್ಲಿ ಒಂದೇ ನೀತಿ ನಿಯಮಗಳಿಗೆ ಒಳಪಟ್ಟ ಎಲ್ಲರೂ ಸಮಾನರು ಎನ್ನುವಂಥ ಭಾವನೆ ಮೂಡುತ್ತೆ. ಬ್ರಿಟಿಷರು ತಂದ ಜನವಿರೋಧಿ ಕಾನೂನುಗಳನ್ನು ಎಲ್ಲರೂ ಒಟ್ಟಾಗಿ ವಿರೋಧಿಸಲು ಪ್ರಾರಂಭ ಮಾಡ್ತಾರೆ. ದ ನೆಕ್ಸ್ಟ್ ಟಾಪಿಕ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1885. ಡಿಯರ್ ಸ್ಟೂಡೆಂಟ್ಸ್, ಈ ಲೆಸನ್ ನಿಮಗೆ ತುಂಬ ಇಂಪಾರ್ಟೆಂಟ್ ಲೆಸನ್. ಯಾಕಂದರೆ ಇದನ್ನು ನೀವು ಈಗ ಮಾತ್ರ ಅಲ್ಲ, 10th ತನಕನೂ ಈ ಲೆಸನ್ನಲ್ಲಿ ಬರುವಂಥ ತುಂಬ ವಿಷಯಗಳು ರಿಪೀಟ್ ಆಗುತ್ತೆ. ಪ್ಲಸ್ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕಾದ್ರೂ ಈ ಡೇಟ್ಸ್ ಇರ್ಬೋದು, ಇದರಲ್ಲಿ ಬರುವಂಥ ವ್ಯಕ್ತಿಗಳ ಹೆಸರು ಇರ್ಬೋದು, ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಲೆಸನ್ ಈಗ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ಲಸ್ 10th ಇದೇ ಲೆಸನ್ ಸ್ವಲ್ಪ ಎಲಾಬ್ರೇಟ್ ಆಗಿ ಕೊಟ್ಟಿದ್ದಾರೆ ಅಲ್ಲಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885. The Indian National Congress was the dream child of retired British civil servant Alan Octavian Hume. It was established in 1885 at Mumbai. Umesh Chandra Banerjee was the first president of the Congress. 72 representatives participated in the first session of the Congress. Most of them were lawyers, journalists, and the members of upper class society. Truly, the Congress was the first political forum to encourage the national movement. ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನುವುದು ಬ್ರಿಟಿಷ್ ಹಿರಿಯ ನಾಗರಿಕ ಸೇವಾಧಿಕಾರಿಯಾದಂಥ ಅಲೆನ್ ಒಕ್ಟೇವಿಯನ್ ಹ್ಯೂಮ್ರವರ ಕನಸಿನ ಕೂಸಾಗಿದೆ. ಇದನ್ನು 1885 ಮುಂಬೈಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಉಮೇಶ್ ಚಂದ್ರ ಬ್ಯಾನರ್ಜಿಯವರು ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರಾಗ್ತಾರೆ. ಮುಂಬೈನಲ್ಲಿ ನಡೆದ ಮೊದಲ ಅಧಿವೇಶನದಲ್ಲಿ 72 ಮಂದಿ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸ್ತಾರೆ. ಅವರಲ್ಲಿ ಹೆಚ್ಚಿನವರು, ಅಂದರೆ ಆಗ ಕಾಂಗ್ರೆಸ್ನಲ್ಲಿ ಹೆಚ್ಚಿನವರು ಏನಾಗಿರ್ತಾರೆ ಅಂದರೆ ವಕೀಲರು, ಪತ್ರಕರ್ತರು ಮತ್ತು ಸಮಾಜದ ಪ್ರತಿಷ್ಠಿತ ವರ್ಗದವರು ಆಗಿರ್ತಾರೆ. ನಿಜವಾಗಿ ಹೇಳಬೇಕಾದ್ರೆ ಏನಂದರೆ ಕಾಂಗ್ರೆಸ್ ರಾಷ್ಟ್ರೀಯ ಚಳುವಳಿ ಚಾಲನೆಗೆ ನೀಡಿದ ಮೊದಲ ರಾಜಕೀಯ ವೇದಿಕೆಯಾಗಿತ್ತು. ಇಲ್ಲಿ ನಿಮಗೆ ಫೌಂಡರ್ ಆಫ್ ಕಾಂಗ್ರೆಸ್ ಎ.ಒ. ಹ್ಯೂಮ್ನ ನೋಡ್ಬೋದು. ಹಾಗೆ ಉಮೇಶ್ ಚಂದ್ರ ಬ್ಯಾನರ್ಜಿ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ನ ಕೂಡ ನೋಡ್ಬೋದು. ನೆಕ್ಸ್ಟ್, ದ ಆಬ್ಜೆಕ್ಟಿವ್ಸ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವೇರ್. ಆಬ್ಜೆಕ್ಟಿವ್ಸ್ ಅಂದರೆ ಉದ್ದೇಶಗಳು ಅಂತ. ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಯಾಕೆ ಮಾಡ್ತಾರೆ, ಯಾಕೆ ಅದನ್ನು ಸ್ಥಾಪನೆ ಮಾಡ್ತಾರೆ ಅನ್ನೋದರ ವಿಷಯಗಳನ್ನ ನಾವು ನೋಡೋಣ. To bring together and forge friendship among all the political activities in various parts of the country. ದೇಶದ ವಿವಿಧ ಭಾಗಗಳಲ್ಲಿರುವಂತಹ ರಾಜಕೀಯ ಕಾರ್ಯಕರ್ತರ ನಡುವೆ ಸ್ನೇಹ ಸಂಬಂಧವನ್ನು ಬೆಳೆಸುವುದು ಈ ಕಾಂಗ್ರೆಸ್ನ ಮೊದಲ ಉದ್ದೇಶ ಆಗಿರುತ್ತೆ. ಟು ಪ್ರಮೋಟ್ ನ್ಯಾಷನಲ್ ಯೂನಿಟಿ, ರಾಷ್ಟ್ರೀಯ ಏಕತೆಯನ್ನು ಉಂಟು ಮಾಡುವುದು. ಟು ಪ್ಲೇಸ್ ದ ಡಿಮ್ಯಾಂಡ್ಸ್ ಆಫ್ ದ ಪೀಪಲ್ ಇನ್ ಫ್ರಂಟ್ ಆಫ್ ದ ಗೌರ್ಮೆಂಟ್ ಆ್ಯಂಡ್ ಟು ಶೇಪ್ ದ ಪಬ್ಲಿಕ್ ಒಪಿನಿಯನ್, ಜನತೆಯ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡೋದು ಮತ್ತು ಸಾರ್ವಜನಿಕ ಅಭಿಪ್ರಾಯಗಳನ್ನು ರೂಪಿಸುವುದು ಇದರ ಉದ್ದೇಶ ಆಗಿರುತ್ತೆ. ಟು ಡೆವಲಪ್ ನ್ಯಾಷನಲಿಸಮ್ ಇನ್ ಪ್ಲೇಸ್ ಆಫ್ ಪ್ರೊವಿನ್ಷಿಯಲಿಸಮ್, ಪ್ರಾಂತೀಯತೆ ಇದ್ದಂತಹ ಜಾಗದಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸುವುದು ಕೂಡ ಕಾಂಗ್ರೆಸ್ನ ಮುಖ್ಯ ಉದ್ದೇಶ ಆಗಿರುತ್ತೆ. ಇವತ್ತಿನ ಪಾಠ ನಿಮಗೆ ಅರ್ಥ ಆಯಿತು ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆಗ ನಿಮಗೆ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.